ಶ್ರೀಗುರುಭ್ಯೋ ನಮಃ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಪುಣ್ಯಾಂ ಕರೋಮ್ಯಹಂ ಪಾಣಿನೀಯಪ್ರವೇಶಾಯ ಲಘುಸಿದ್ಧಾಂತಕೌಮುದೀಂ ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ. ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ಕಲಿಕೆ ಎಂಬುದು ನಿರಂತರವಾದಂತಹ ಪ್ರಕ್ರಿಯೆ. ಕಲಿಯುವಿಕೆಗೆ ಒಂದು ಕೊನೆ ಎನ್ನುವುದು ಇಲ್ಲ. ಜೀವನಕ್ಕೆ ಕೊನೆ ಇದೆ, ಆದರೆ ಕಲಿಕೆಗೆ ಕೊನೆ ಎನ್ನುವಂಥದ್ದಿಲ್ಲ. ಅದರ ಪಾರವನ್ನು ತಲುಪಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಆದ್ದರಿಂದ ಆ ಕ್ಷೇತ್ರದಲ್ಲಿ ನಹಿ ಜ್ಞಾನೇನ ಸದೃಶಂ ಅಂತ ಹೇಳಿದ ಹಾಗೆ, ಜ್ಞಾನೇನ ಮುಕ್ತಿ ಅಂತ ಹೇಳಿದ ಹಾಗೆ, ಜ್ಞಾನದಿಂದ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗತ್ತೆ. ಅಂತಹ ಜ್ಞಾನಗಳಲ್ಲೆಲ್ಲ ಪರಮಜ್ಞಾನವಾದಂತಹ ಶಬ್ದಶಾಸ್ತ್ರವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ವ್ಯಾಕರಣಶಾಸ್ತ್ರವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ವ್ಯಾಕರಣದ ಲಘು ಸಿದ್ಧಾಂತ ಕೌಮುದಿ ಎಂಬ ಪಾಠದಲ್ಲಿ ಒಂದೊಂದು ತರಗತಿಯಲ್ಲಿಯೂ ಒಂದೊಂದು ಸೂತ್ರ, ಎರಡೆರಡು ಸೂತ್ರಗಳನ್ನು ಅವಲೋಕನ ಮಾಡ್ತಾ, ಕರಗತ ಮಾಡಿಕೊಳ್ತಾ, ಕಂಠಗತ ಮಾಡಿಕೊಳ್ತಾ, ಅದನ್ನು ಮಸ್ತಕದಲ್ಲಿ, ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈಗಾಗಲೇ ಈ ಹಿಂದಿನ ಕೆಲವು ತರಗತಿಗಳಲ್ಲಿ ಎಣ್ಸಂಧಿ, ಯಾಂತವಾಂತಾದೇಶ ಸಂಧಿಯನ್ನು ಹೇಳಿ ಗುಣಸಂಧಿಯ ಪ್ರಧಾನವಾದ ಸ್ವರೂಪವನ್ನು ಹೇಳಿಯಾಗಿದೆ. ಆ ಗುಣಸಂಧಿಯ ಕೊನೆಯ ಒಂದು ಭಾಗ ಉಳ್ಕೊಂಡಿದೆ. ಅದನ್ನು ಇವತ್ತಿನ ತರಗತಿಯಲ್ಲಿ ಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಈಗಾಗಲೇ ನಿಮ್ಮ ಜೊತೆಯಲ್ಲಿ ವಿಷಯವನ್ನು ಹಂಚಿಕೊಂಡ ಹಾಗೆ, ಗುಣ ಅಂದರೆ ಒಂದು ಸಂಜ್ಞೆ. ಆ ಸಂಜ್ಞೆಯನ್ನು ಹೊಂದಿರುವ ವರ್ಣಗಳು ಯಾವ್ಯಾವುದು ಅಂದರೆ ಹ್ರಸ್ವ ಅಕಾರ, ಏಕಾರ, ಓಕಾರಗಳು ಅಂತ ಹೇಳಿದ್ದೇವೆ. ಅದೇಂಗುಣ ಎಂಬ ಸೂತ್ರದಲ್ಲಿ ಅದನ್ನು ಹೇಳಿದ್ದೇವೆ ನಾವು. ಈ ಅಕಾರ, ಏಕಾರ, ಓಕಾರಗಳಲ್ಲಿ ಏಕಾರ ಮತ್ತು ಓಕಾರಗಳು ಎಲ್ಲೆಲ್ಲಿ ಆದೇಶವಾಗಿ ಬರ್ತದೆ ಎನ್ನುವ ವಿವರಣೆಯನ್ನು ನೀಡಿ, ಉದಾಹರಣೆಯನ್ನು ತೋರಿಸಿ, ಸಮನ್ವಯವನ್ನು ಮಾಡಿ ನೋಡಿ ಆಗಿದೆ. ಅದರಲ್ಲಿ ಉಪೇಂದ್ರ ಎಂಬ ಉದಾಹರಣೆಯನ್ನು ನೋಡಿದ್ವಿ, ಗಂಗೋದಕಂ ಎಂಬ ಉದಾಹರಣೆಯನ್ನು ನೋಡಿದ್ವಿ. ಇಂತಹ ಅನೇಕ ನೂರಾರು ಉದಾಹರಣೆಗಳು ಇದಕ್ಕೆ ಸಮಾನಾಂತರವಾಗಿ ನಮಗೆ ಸಿಕ್ಕತ್ತೆ. ಇದೆಲ್ಲ ಗುಣಸಂಧಿಯ ಉದಾಹರಣೆ. ಅಕಾರಕ್ಕೆ ಇಕಾರ ಪರವಾದಾಗ ಏಕಾರ ಬರುತ್ತದೆ, ಅಕಾರಕ್ಕೆ ಉಕಾರ ಪರವಾದಾಗ ಓಕಾರ ಬರ್ತದೆ ಎನ್ನುವಂತಹ ಉದಾಹರಣೆಯನ್ನು ನಾವು ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಅದೇಂಗುಣ ತಪರಸ್ತತ್ಕಾಲಸ್ಯ ಆದ್ಗುಣ ಎಂಬ ಸೂತ್ರವನ್ನು ಅವಲೋಕನ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಗುಣಸಂಜ್ಞೆಯುಳ್ಳಂತಹ ಅಕಾರ ಎಂಬುದು ಎಲ್ಲಿ ಆದೇಶವಾಗಿ ಬರ್ತದೆ, ಹೇಗೆ ಆದೇಶವಾಗಿ ಬರುತ್ತೆ, ಅದು ಬಂದಾಗ ರೂಪದಲ್ಲಿ ಏನು ವ್ಯತ್ಯಾಸವಾಗುತ್ತದೆ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಅದು ಆದೇಶವಾಗಿ ಬರುವ ಸ್ಥಿತಿಯನ್ನು ವರ್ಣಿಸುವಾಗ, ರಕಾರದ ಸ್ಥಾನದಲ್ಲಿ ಅದು ಬರುವಾಗ ಏನಾಗ್ತದೆ ಎನ್ನುವುದಕ್ಕೆ ಮೊದಲು ವಿವರಣೆಯನ್ನು ನೀಡಿ ಆಮೇಲೆ ಉದಾಹರಣೆಗೆ ನಾವು ಹೋಗೋಣ. ಇವತ್ತು ನಮ್ಮ ಅಧ್ಯಯನದ ಪ್ರಧಾನವಾದಂತಹ ಸೂತ್ರ ಉರಣ್ರ ಪರಹ ಎಂಬ ಸೂತ್ರ. ಉರಣ್ರ ಪರಹ ಅಂತ ಸೂತ್ರ. ಈ ಸೂತ್ರದ ಸಂಖ್ಯೆ, ಇದು 1ನೇ ಅಧ್ಯಾಯದ 1ನೇ ಪಾದದ 51ನೆಯ ಸೂತ್ರ, ಉರಣ್ರ ಪರಹ ಎನ್ನುವುದು. ಈಗಾಗಲೇ ನಾನು ಹೇಳಿರುವ ಹಾಗೆ ಅಷ್ಟಾಧ್ಯಾಯಿಯಲ್ಲಿ 8 ಅಧ್ಯಾಯಗಳಿದೆ. ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳಿದೆ. ಒಂದೊಂದು ಪಾದದಲ್ಲಿ ಅಗಣಿತ ಸೂತ್ರಗಳಿದೆ. ಅಗಣಿತ ಅಂದರೆ ಇಷ್ಟೇ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವರಲ್ಲಿ 50 ಇದೆ, ಕೆಲವರಲ್ಲಿ 70 ಇದೆ, ಕೆಲವರಲ್ಲಿ 15 ಇದೆ. ಹೀಗೆಲ್ಲ ಸೂತ್ರಗಳಿದೆ. ಅದರಿಂದ ಅಷ್ಟು ಸೂತ್ರಗಳು ಬರುತ್ತೆ ಅಂತ. ಇವತ್ತು ಉರಣ್ರ ಪರಹ ಎಂಬ ಸೂತ್ರ, ಇದು ಗುಣಸಂಧಿಗೆ ಸಂಬಂಧಪಟ್ಟ ಸೂತ್ರವೂ ಆಗಿರುವುದರಿಂದ ಈ ಸೂತ್ರವನ್ನು ಫಸ್ಟಿಗೆ
ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಮೊದಲಿಗೆ ಈ ಸೂತ್ರವನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಸೂತ್ರದಲ್ಲಿ ಉರಣ್ರಪರಹ ಎಂಬ ಸೂತ್ರದಲ್ಲಿ ಉಹು ಅಂತ ಒಂದು ಪದ, ಉಹು ಒಂದು ಪದ, ಅಣ್ಣ ಎನ್ನುವುದು ಇನ್ನೊಂದು ಪದ, ರಪರಹ ಎನ್ನುವುದು ಮೂರನೆಯ ಪದ. ಒಟ್ಟು 3 ಪದಗಳು ಈ ಸೂತ್ರದಲ್ಲಿ ಇದೆ. ಉರಣ್ರಪರಹ, ಉಹು, ಅಣ್, ರಪರಹ ಆಯಿತು. ಈ ಒಂದೊಂದೇ ಪದದ ಅರ್ಥವನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇದರಲ್ಲಿ ಉಹು ಅಂತಂದರೆ, ಉಹು ಎಂಬ ಶಬ್ದಕ್ಕೆ ಕ್ಷಮಿಸಿ, ಉಹು ಎಂಬ ಶಬ್ದವು ಇದು ಷಷ್ಠಿ ವಿಭಕ್ತಿಯಲ್ಲಿ ಇರುವಂತಹ ಪದ. ಹೇಗೆ ಅಂತ ಒಮ್ಮೆ ನೋಡೋಣ. ಉಹು ಅಂದರೆ ಏನು? ಹಾಗಾದರೆ ಉಕಾರ ಅಂತ ಅರ್ಥ ಅಲ್ಲ. ನಮಗೆಲ್ಲ ಗೊತ್ತಿರುವ ಹಾಗೆ ಪಿತೃ ಅಂತ ಒಂದು ಶಬ್ದ ಇದೆ. ಋಕಾರಾಂತಹ ಪುಲ್ಲಿಂಗ ಪಿತೃಶಬ್ದ ಅಂತ. ಹೇಗೆ ರೂಪ ಆಗುತ್ತೆ ಅದು? ಪಿತಾ ಪಿತರೌ ಪಿತರಃ, ಪಿತರಂ ಪಿತರೌ ಪಿತರಃ, ಪಿತॄನ್, ಪಿತ್ರಾ ಪಿತೃಭ್ಯಾಂ ಪಿತೃಭಿಃ, ಪಿತ್ರೇ ಪಿತೃಭ್ಯಾಂ ಪಿತೃಭ್ಯಃ, ಪಿತುಃ ಪಿತೃಭ್ಯಾಂ ಪಿತೃಭ್ಯಃ, ಪಿತುಃ ಪಿತ್ರೋಃ ಪಿತॄಣಾಂ, ಪಿತರಿ ಪಿತ್ರೋಃ ಪಿತೃಷು ಅಂತ ಪಿತೃಶಬ್ದ ಆಗುತ್ತೆ. ಪಿತೃಶಬ್ದದ ಪಂಚಮಿ ವಿಭಕ್ತಿ ಏಕವಚನದಲ್ಲಿಯೂ ಷಷ್ಠಿ ವಿಭಕ್ತಿಯ ಏಕವಚನದಲ್ಲಿಯೂ ಪಿತುಹು ಅಂತ ರೂಪ ಆಗತ್ತೆ. ಈಗ ಕಲ್ಪಿಸಿಕೊಳ್ಳಿ, ಋಕಾರ ಎಂಬುದು ಷಷ್ಠಿ ವಿಭಕ್ತಿಗೆ ಹೋಗುವಾಗ ಉಹು ಅಂತ ರೂಪ ಆಗತ್ತೆ. ಅಲ್ಲಿಗೆ ಉಹು ಅಂತಂದರೆ ಏನು ಅರ್ಥ ಮಾಡಬೇಕು ಎಂಬುದಕ್ಕೆ ಹೇಳ್ತಾನೆ. ಋಕಾರಸ್ಯ ಸ್ಥಾನೇ ಅಂತ ಅರ್ಥ. ಉಹು ಎಂಬುದಕ್ಕೆ ಋಕಾರಸ್ಯ ಸ್ಥಾನೇ ಅಂತ ಅರ್ಥ. ಹೇಗೆ ಉಹು ಅಂದರೆ ರಕಾರ ಆಗತ್ತೆ, ಅದರ ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಋ ಅಂತ ಇರುತ್ತೆ. ಅದು ಪಂಚಮಿ ಷಷ್ಠಿ ವಿಭಕ್ತಿ ಏಕವಚನಕ್ಕೆ ಹೋಗುವಾಗ ಉಹು ಅಂತ ರೂಪವನ್ನು ಹೊಂದತ್ತೆ. ಇಲ್ಲಿಗೆ ಉಹು ಎಂಬ ಶಬ್ದಕ್ಕೆ ಋಕಾರಸ್ಯ ಸ್ಥಾನೇ ಅಂತ ಅರ್ಥ, ಋಕಾರಸ್ಯ ಅಂತ ಅರ್ಥವನ್ನು ಇಟ್ಕೋಬೇಕು ಅಂತ ಆಯ್ತು. ಅಣ್ ಅಂದರೆ ನಮಗೆ ಗೊತ್ತಿದೆ. ಅಣ್ ಎನ್ನುವುದು ಮಾಹೇಶ್ವರ ಸೂತ್ರದಲ್ಲಿ ಈ ಉಣ್ಣ ಎಂಬಲ್ಲಿ ಬರುತ್ತೆ. ಅಕಾರ ಇಕಾರ ಉಕಾರ 3 ಅಕ್ಷರಗಳು ಇದರ ಒಳಗಡೆ ಸೇರಿಕೊಂಡಿರುತ್ತೆ. ಅ ಈ ಉಣ್ಣ. ಹಲಂತ್ಯಂ ಎಂಬ ಸೂತ್ರದ ಪ್ರಕಾರ ನಕಾರವನ್ನು ಇತ್ತು ಸಂಜ್ಞೆ ಅಂತ ಇಟ್ಕೊಂಡ್ರೆ ಅ ಈ ಉ ಈ 3 ಅಕ್ಷರಗಳಿಗೆ ಅಣ್ ಅಂತ ಬರುತ್ತೆ. ಅ ಈ ಉ 3 ಅಕ್ಷರಕ್ಕೆ ಅಣ್ ಅಂತ ಸಂಜ್ಞೆ, ಪ್ರತ್ಯಾಹಾರದ ರೀತಿಯ ಸಂಜ್ಞೆ ಬರುತ್ತೆ. ಅಣ್. ರಪರಹ ಅಂತಂದರೆ ಋ ಎಂಬುದನ್ನು ಋ ಅಕ್ಷರವನ್ನು ಪರದಲ್ಲಿ ಇಟ್ಟುಕೊಂಡು ಬರುತ್ತದೆ ಅಂತ ಅರ್ಥ. ಋ ಪರಹ, ರಪರಹ ಅಂತಿದೆ ನೋಡಿ. ಋ ಎಂಬುದನ್ನು ಪರದಲ್ಲಿ ಇಟ್ಟುಕೊಂಡು ಬರುತ್ತದೆ ಅನ್ನೋದಕ್ಕೆ ರಪರಹ ಅಂತ ಅರ್ಥ. ಋಕಾರಃ ಪರಹ ಯಸ್ಯ ಸಹ ರಪರಹ ಅಂತ ಅರ್ಥ. ಅಲ್ಲಿಗೆ ಉರಣ್ರಪರಹ ಎಂಬ ಸೂತ್ರದ ಅರ್ಥವನ್ನು ಹೀಗೆ ನಾವು ಮಾಡ್ಬೋದು. ಋಕಾರದ ಸ್ಥಾನದಲ್ಲಿ ಬರುವಂತಹ ಅ ಈ ಊಗಳು ರೇಫವನ್ನು ಪರದಲ್ಲಿ ಇಟ್ಕೊಂಡು ಬರುತ್ತವೆ. ಅಂದರೆ ಋಕಾರದ ಸ್ಥಾನದಲ್ಲಿ ಬರುವಂತಹ ಅಕಾರ ಅರ್ ಅಂತಾಗಿ ಬರುತ್ತೆ. ಋಕಾರದ ಸ್ಥಾನದಲ್ಲಿ ಬರುವ ಇಕಾರ ಎನ್ನುವುದು ಇರ್ ಅಂತಾಗಿ ಬರುತ್ತೆ. ಅದೇ ರೀತಿ ಋಕಾರದ ಸ್ಥಾನದಲ್ಲಿ ಬರುವ ಉಕಾರ ಎನ್ನುವುದು ಉರ್ ಆಗಿ ಬರುತ್ತದೆ ಅಂತ ಈ ಸೂತ್ರ ತಿಳಿಸ್ಕೊಡುತ್ತೆ. ಎಷ್ಟು ಅದ್ಭುತವಾದ ಸೂತ್ರ ಅಂತ ನೋಡಿ. ಉರಣ್ರಪರಹ ಅಂತ ಅರ್ಥ. ಅಣ್ ವರ್ಣ
ಋಕಾರದ ಸ್ಥಾನದಲ್ಲಿ ಬರುವಾಗ ಅದು ರೇಫವನ್ನು ಮುಂದೆ ಇಟ್ಟುಕೊಂಡು ಬರುತ್ತದೆ. ಅರ್ ಇರ್ ಉರ್ ಅಂತಾಗಿ ಬರುತ್ತದೆ ಅಂತ ಉರಣ್ ರಪರಹ ಎಂಬ ಸೂತ್ರ ತಿಳಿಸಿಕೊಡುತ್ತೆ. ಈ ಸೂತ್ರದ ವೃತ್ತಿ ಈ ರೀತಿಯಾಗಿ ಬರುತ್ತೆ. ಉರಣ್ ರಪರಹ ಋ ಇತಿ ತ್ರಿಂಶತಃ ಸಂಜ್ಞಾ ಇತಿ ಉಕ್ತಂ. ಋ ಇತಿ ತ್ರಿಂಶತ ಸಂಜ್ಞಾ ಇತಿ ಉಕ್ತಂ ಅಂತ. ಈ ಹಿಂದಿನ ಸಂಜ್ಞಾ ಪ್ರಕರಣದಲ್ಲಿ ಸಾವರ್ಣ್ಯವನ್ನು ಹೇಳುವಾಗ ಋವರ್ಣಯೋರ್ ಮಿಥ ಸಾವರ್ಣ್ಯಂ ವಾಚ್ಯಂ ಅಂತ ಒಂದು ವಾಕ್ಯ ಪ್ರಯೋಗವನ್ನು ಮಾಡಿದ್ದಾರೆ. ರಕಾರ ಮತ್ತು ಋಕಾರಗಳಿಗೆ ಸಾವರ್ಣ್ಯಗಳನ್ನು ಹೇಳಬೇಕು ಅಂತ ಹೇಳಿದರು. ಇನ್ನು ಅಕಾರಾದಿ ಸ್ವರಾಕ್ಷರಗಳಿಗೆ ಎಷ್ಟೆಷ್ಟು ಪ್ರಭೇದಗಳು ಅಂತ ಹೇಳುವಾಗ ತದೇವಂ ಅ ಇತಿ ಅಷ್ಟಾದಶಾನಾಂ ಸಂಜ್ಞಾ, ಅಕಾರದಲ್ಲಿ 18 ಪ್ರಭೇದ ಹೇಳಿದರು. ತಥಾ ಇಕಾರೋಕಾರವು, ಅದೇ ರೀತಿ ಇಕಾರ ಉಕಾರಗಳಲ್ಲಿಯೂ 18 ಪ್ರಭೇದ. ಋಕಾರ ತ್ರಿಂಶತಃ ಅಂತ ಹೇಳಿದೆ. ಋ ಎಂಬುದು ತ್ರಿಂಶತ್ ವರ್ಣಗಳಿಗೆ ಅದು ಉದಾಹರಣೆ. 30 ಗ್ರಹಿಸಬೇಕು ಅಂತ ಅಂದರೆ ಋಕಾರದಲ್ಲಿ ಋಕಾರ ಅದರ 18 ಪ್ರಭೇದ ಮತ್ತು ಋಕಾರದ 12 ಪ್ರಭೇದ ಸೇರಿ 30 ಪ್ರಭೇದಗಳಾಗ್ತದೆ. ಅದರಿಂದ ಋ ಅಂದರೆ 30 ಅಂತ ಇಟ್ಕೋಬೇಕು ಅಂತ ಹೇಳಿದ. ಅದೇ ಅಂಶವನ್ನು ಈ ಸೂತ್ರದಲ್ಲಿ ಪುನಃ ನೆನಪು ಮಾಡ್ತಾನೆ. ಋ ಇತಿ ತ್ರಿಂಶತಃ ಸಂಜ್ಞಾ ಇತಿ ಉಕ್ತಂ. ಇದು 30 ವರ್ಣಗಳಿಗೆ ಸಂಜ್ಞೆ ಎಂಬುದಾಗಿ ತಿಳ್ಕೋಬೇಕು ಅಂತಂದ. ತತ್ ಸ್ಥಾನೇ ಮುಂದುವರಿತದೆ ಇದು. ತತ್ ಸ್ಥಾನೇ ಯಹ ಅಣ್ಣ. ನಾನು ಅರ್ಥ ಹೇಳಿದ್ದನ್ನೇ ಪುನಃ ವೃತ್ತಿಯಲ್ಲಿ ಹೇಳ್ತೇವೆ ಈಗ. ಯಹ ಅಣ್ಣ ಸಹ ರಪರಹ ಸನ್ ಏವ ಪ್ರವರ್ತತೆ. ರಪರಹ ಸನ್ ಏವ ಪ್ರವರ್ತತೆ ಎಂಬುದಾಗಿ ಹೇಳ್ತಾನೆ. ಅದನ್ನು ಅಂದರೆ ರಪರಹ ಸನ್ ಏವ ಪ್ರವರ್ತತೆ ಎಂಬುದಾಗಿ ಅರ್ಥವನ್ನು ತೋರಿಸ್ಕೊಡತ್ತೆ. ಅಲ್ಲಿಗೆ ವೃತ್ತಿಯ ಅರ್ಥ ಏನು? ಋ ಅಂದರೆ 30 ವರ್ಣಗಳಿಗೆ ಸಂಜ್ಞೆಯಾಗುತ್ತದೆ. ಇದರ ವಿಸ್ತಾರವನ್ನು ಇನ್ನೂ ವಿಶದವಾಗಿ ಹೇಳಬೇಕು ಅಂದರೆ ಸ್ವಲ್ಪ ಸಮಯವನ್ನು ಹೆಚ್ಚಿಗೆ ಅಪೇಕ್ಷೆ ಪಡ್ತದೆ. ಅದು ಮಾಹೇಶ್ವರ ಸೂತ್ರಗಳನ್ನು ಹೇಳಿದ ನಂತರ ಇತಿ ಮಾಹೇಶ್ವರಾಣಿ ಸೂತ್ರಾಣಿ ಯೇಷಾಂ ಅಂತ್ಯ ಇತಃ ಹಕಾರಾದಿಷು ಅಕಾರಃ ಉಚ್ಚಾರಣಾರ್ಥಃ ಲಣ್ ಮಧ್ಯೆ ತು ಇತ್ ಸಂಜ್ಞಕಃ ಅಂತ. ಲಣ್ ಎಂಬ ಸೂತ್ರದಲ್ಲಿ ಲಕಾರದ ಮುಂದಿರುವ ಅಕಾರವೂ ಇತ್ ಸಂಜ್ಞೆಯನ್ನು ಹೊಂದಿತ್ತು ಅಂತ ಹೇಳಿದ್ದಾರೆ. ಆದ್ದರಿಂದ ಆ ಹಿನ್ನೆಲೆಯನ್ನು ಇಟ್ಕೊಂಡು ಋಕಾರಕ್ಕೆ, ಋಕಾರ ಅಂತಂದರೆ 30 ಋ ಎರಡಕ್ಕೂ ಸೇರಿ 30 ಪ್ರಭೇದಗಳು ಅಂತ ವಿವರವನ್ನು ಹೇಳ್ತಾರೆ ಇಲ್ಲಿ. ಹೀಗೆ ಋಕಾರ ಮತ್ತು ಋಕಾರಗಳ ಅಂತ 30 ಅಂತಂದ್ರೆ ಹಾಗೆ ಬರುತ್ತೆ. ಋಕಾರ ಮತ್ತು ಋಕಾರಗಳ ಸ್ಥಾನದಲ್ಲಿ ಬರುವಂತಹ ಯಾವ ಅಣ್ಣಿದೆಯೋ ಅದು ರಪರಹ ಸನ್ನೇವ ಭವತಿ ಅಂತ ಅರ್ಥ. ಋ ಮತ್ತು ಲವನ್ನು ಪಕ್ಕದಲ್ಲಿ ಇಟ್ಕೊಂಡು ಎದುರಿಗೆ ಇಟ್ಕೊಂಡು ಬರುತ್ತೆ ಅಂತ ಇದು ತಿಳಿಸುತ್ತೆ. ಅಲ್ಲಿಗೆ ಸೂತ್ರದ ಅರ್ಥ ಸ್ಪಷ್ಟವಾಯಿತು ಅಂತ ತಿಳ್ಕೊಳ್ತಾನೆ. ಉರಣ್ ರಪರಹ ಸೂತ್ರ. ಉಹು ಎಂಬುದು ಋಕಾರದ ಷಷ್ಠಿ ವಿಭಕ್ತಿ ಏಕವಚನ.
ಅಣ್ ಅಂದರೆ ಪ್ರತ್ಯಾಹಾರ, ರಪರಹ ಅಂದರೆ ರಕಾರವನ್ನು ಪರದಲ್ಲಿ ಇಟ್ಕೊಂಡು ಬರುತ್ತೆ ಅಂತ ಅರ್ಥ. ಋ ಇತಿ ತ್ರಿಂಶದ ಸಂಜ್ಞೆ ಇತ್ಯುಕ್ತಂ ತತ್ಸ್ಥಾನೇ ಯಃ ಅಣ್ ಸಹ ರಪರಹ ಸನ್ನೇವ ಪ್ರವರ್ತತೆ. ಉದಾಹರಣೆಯನ್ನು ನೋಡಿದರೆ ನಮಗೆ ವಿಷಯ ಇನ್ನೂ ಮನದಟ್ಟಾಗ್ತದೆ, ಸ್ಫುಟವಾಗ್ತದೆ. ಆದ್ದರಿಂದ ಉದಾಹರಣೆಯನ್ನು ನೋಡೋಣ. ಇವಾಗ ಉದಾಹರಣೆಯಲ್ಲಿ ಮೊದಲನೇ ಉದಾಹರಣೆಯನ್ನು ನೋಡೋಣ. ಕೃಷ್ಣ ಧನಚಿಹ್ನಂ ವೃದ್ಧಿ ಅಂತ ಉಂಟು. ಕೃಷ್ಣ ಧನಚಿಹ್ನಂ ವೃದ್ಧಿ ಅಂತ ಯಾವ ಸಂಧಿ ಆಗ್ತದೆ ಅಂತ ಆಲೋಚನೆ ಮಾಡುವಾಗ ಮೊದಲು ನಾವು ಅಧ್ಯಯನ ಮಾಡಿದ ಸಂಧಿಗಳನ್ನೆಲ್ಲ ಇದಕ್ಕೆ ಸೇರ್ತದೆಯಾ ಅಂತ ನೋಡ್ತಾ ಬಂದ್ವಿ. ಇಕೋ ಎಣಚಿ ಸೂತ್ರ ನೋಡಿದ್ವಿ. ಪೂರ್ವಪದದ ಕೊನೆಯಲ್ಲಿ ಇಕ್ವರ್ಣ ಇರಬೇಕು, ಇಲ್ಲ ಅದಿಲ್ಲ, ಆಗೋದಿಲ್ಲ. ಏಚೋಯವ ಯಾವಹ ಅದು ಆಗೋದಿಲ್ಲ. ಗುಣಸಂಧಿಗೆ ಬಂದಾಗ ಆದ್ ಗುಣ ಸೂತ್ರ ಇದೆ. ಅಕಾರದ ಮುಂದೆ ಸ್ವರಾಕ್ಷರ ಇರುವಾಗ ಗುಣ ಬರ್ತದೆ ಅಂತ ಹೇಳಿದ್ವಿ. ಕೃಷ್ಣ ಎಂಬಲ್ಲಿ ಅಕಾರ ಇದೆ, ಅದಕ್ಕೆ ಮುಂದ್ಗಡೆ ಋಕಾರ ರೂಪವಾದ ಸ್ವರ ಪರದಲ್ಲಿದೆ, ಆದ್ದರಿಂದ ಗುಣಸಂಧಿ ಆಗ್ತದೆ ಅಂತಾಯಿತು. ಗುಣಸಂಧಿ ಹೇಗಾಗ್ತದೆ ಅಂತಂದರೆ ಕೃಷ್ಣ ಅ ಕೃಷ್ಣ ಧನಚಿಹ್ನಂ ವೃದ್ಧಿ ಅಂತ ರೂಪ ಆಗಿದೆ. ವೃದ್ಧಿ ಅಂತ. ಇವಾಗ ಗುಣಸಂಧಿಯ ಆದ್ಗುಣ ಸೂತ್ರ ಹೇಳುವ ಹಾಗೆ ಅವರ್ಣಾತ್ ಅಚಿಪರೆ ಪೂರ್ವಪರಯೋ ಏಕಃ ಗುಣ ಆದೇಶ ಸ್ಯಾತ್. ಅಕಾರ ಮತ್ತು ಋಕಾರದ ಸ್ಥಾನದಲ್ಲಿ ಗುಣಸಂಜ್ಞೆ ಇರುವಂತಹ ಒಂದೇ ವರ್ಣ ಆದೇಶವಾಗಿ ಬರ್ತದೆ ಅಂತ ಹೇಳುತ್ತೆ. ಆ ಆದೇಶವಾಗಿ ಬರುವಂತಹ ಒಂದೇ ವರ್ಣ ಯಾವುದು? ಗುಣಸಂಜ್ಞೆ ಇರುವ ಅಕಾರ, ಏಕಾರ, ಓಕಾರಗಳಲ್ಲಿ ಇಲ್ಲಿ ಅತ್ಯಂತ ಸಾಮೀಪ್ಯವುಳ್ಳಂತಹ ವರ್ಣ ಅಂದರೆ ಅಕಾರ ಅಂತ. ಹ್ರಸ್ವ ಅಕಾರ ಗುಣಸಂಜ್ಞೆ ಇರುವಂಥದ್ದು, ಅದು ಆದೇಶವಾಗಿ ಅದು ಬಂದು ಈ ಎರಡು ವರ್ಣಗಳ ಸ್ಥಾನದಲ್ಲಿ ತಾನು ಬರಬೇಕು ಅಂತ ನೇರವಾಗಿ ಇಲ್ಲಿಗೆ ಬಂದು ನೋಡುವಾಗ ತಾನು ಬರುವ ಸ್ಥಳದಲ್ಲಿ ಋಕಾರವೂ ಇದೆ. ಕೂಡಲೇ ಅದಕ್ಕೆ ಉರಣ್ ರಪರಹ ಸೂತ್ರದ ನೆನಪಾಯಿತು. ಏನು ಹೇಳ್ತದೆ ಉರಣ್ ರಪರಹ? ಋಕಾರಸ್ಯ ಸ್ಥಾನೇ ಯಹ ಅಣ್, ಋಕಾರದ ಸ್ಥಾನದಲ್ಲಿ ಯಾವ ಅಣ್ಣು ಬರ್ತದೆಯೋ ಅದು ಅಣ್ಣಂದರೆ ಅ ಇ ಉ ಬರ್ತದೆಯೋ ಅದು ರೇಫ ಪರವಾಗಿ ಬರಬೇಕು ಅಂತ ಹೇಳಿತ್ತು. ತಾನು ಅಕಾರ ಮತ್ತು ಋಕಾರ ಎರಡೂ ವರ್ಣಗಳ ಸ್ಥಾನದಲ್ಲಿ ಬರೋದರಿಂದ ತಾನು ಬರುವಾಗ ಬರೇ ಅ ಅಲ್ಲ ಅರ್ ಅಂತ ಆಗಿ ಅದು ಆದೇಶವಾಗಿ ಬಂತು. ಹಾಗೆ ಬಂದಾಗ ಏನು ರೂಪ ಆಗತ್ತೆ? ಕೃಷ್ಣ ಅರ್ ಧಿಹಿ ಅಂತ ರೂಪ ಆಯಿತು. ಕೃಷ್ಣ ಅರ್ ಧಿಹಿ. ಇಲ್ಲಿರುವ ಅಕಾರ ಎಂಬುದು ಮೇಲಿರುವ ಇದೇ ಅಕಾರ ಅಲ್ಲ, ಇದು ಗುಣಸಂಜ್ಞೆಯುಳ್ಳಂತಹ ಅಕಾರ. ಇದು ಬರುವಾಗ ರೇಫದ ಸ್ಥಾನದಲ್ಲಿಯೂ ಬರೋದರಿಂದ ಅರ್ ಅಂತಾಗಿ ಬಂತು. ಕೃಷ್ಣ ಅರ್ ಧಿಹಿ ಒಟ್ಟು ಸೇರಿಸಿದರೆ ಕೃಷ್ಣರ್ಧಿಹಿ, ಕೃಷ್ಣರ್ಧಿಹಿ ಎಂಬ ರೂಪ ಸಿದ್ಧವಾಗುತ್ತದೆ. ಅಲ್ಲಿಗೆ ಉದಾಹರಣೆ ಸ್ಪಷ್ಟವಾಯಿತು. ಗುಣಸಂಧಿ ಕೃಷ್ಣ ಧನಚಿಹ್ನಂ ವೃದ್ಧಿ ಅಂತಿರುವಾಗ ಗುಣಸಂಧಿಯಲ್ಲಿ ಅತ್ಯಂತ ಸಾಮೀಪ್ಯದ ಅಕಾರ ಎನ್ನುವುದು ಗುಣಸಂಜ್ಞೆಯುಳ್ಳ ಅಕಾರ ಆದೇಶವಾಗಿ ಬರುವಾಗ ಅದು ರಕಾರದ ಸ್ಥಾನದಲ್ಲಿ ತಾನು ಬರೋದರಿಂದ ಅರ್ ಅಂತಾಗಿ ಬಂದು ಕೃಷ್ಣ ಅರ್ಧಿಹಿ ಕೃಷ್ಣರ್ಧಿಹಿ ಅಂತ ರೂಪವನ್ನು ಹೊಂದಿತು. ಕೃಷ್ಣರ್ಧಿಹಿ ಅಂತ ಆಯಿತು. ಹಾಗೆ ಇನ್ನೊಂದು ಉದಾಹರಣೆಯನ್ನು ನಾವು ನೋಡಬೇಕು. ತವ
ಧನಚಿಹ್ನಂ ಲೃಕಾರ ಅಂತ ಇದೆ. ತವ ಲೃಕಾರ ಯಾವ ಸಂಧಿ ಬರ್ತದೆ ಇಲ್ಲಿ ಅಂತ ಆಲೋಚನೆ ಮಾಡುವಾಗ ಗುಣಸಂಧಿಯ ನಿಯಮ ಇಲ್ಲಿ ಹೊಂದಾಣಿಕೆಯಾಗ್ತದೆ. ಪೂರ್ವ ಪದದ ಕೊನೆಯಲ್ಲಿ ಅಕಾರ ಇರಬೇಕು, ಅದಕ್ಕೆ ಸ್ವರಾಕ್ಷರ ಪದದಲ್ಲಿರಬೇಕು, ಎರಡೂ ಇರೋದರಿಂದ ಗುಣಸಂಧಿ ಆಗತ್ತೆ. ಗುಣಸಂಧಿಯಾಗುವಾಗ ತೌ ಆ ಪೂರ್ವ ಪದದ ಕೊನೆಯಲ್ಲಿರುವ ಅಕಾರಕ್ಕೂ ಹಾಗೆ ಉತ್ತರ ಪದದಲ್ಲಿ ಇರುವಂತಹ ಲೃಕಾರಕ್ಕೂ ಗುಣಸಂಜ್ಞೆಯುಳ್ಳ ವರ್ಣ ಆದೇಶವಾಗಿ ಬರಬೇಕು ಅಂತಾಗುವಾಗ ಯಾವುದು ಬರ್ಬೋದು ಅಂತ ಕೇಳಿದರೆ ಅತ್ಯಂತ ಸಮೀಪದ ಅಕಾರ ಎಂಬುದು ಆದೇಶವಾಗಿ ಬರಲಿಕ್ಕೆ ಸಿದ್ಧವಾಯಿತು. ಏಕಾರ ಓಕಾರಗಳು ಬರೋದಿಲ್ಲ, ಇಲ್ಲಿ ಅಕಾರ ಎನ್ನುವುದು ಆದೇಶವಾಗಿ ಬರಲಿಕ್ಕೆ ಸಿದ್ಧವಾಯಿತು, ಬಂತು. ಅಲ್ಲಿಂದ ಬಂದು ಅ ಮತ್ತು ಲೃ ಈ ಎರಡು ವರ್ಣಗಳ ಸ್ಥಾನದಲ್ಲಿ ಒಂದು ಗುಣಸಂಜ್ಞೆಯುಳ್ಳ ವರ್ಣ ಬರಬೇಕು. ಆ ಬಂದು ಇಲ್ಲಿ ನೋಡುವಾಗ ತಾನು ಹೋಗುವ ಸ್ಥಳದಲ್ಲಿ ಲೃಕಾರ ಇದೆ ಅಂತ ಅದಕ್ಕೆ ಮನದಟ್ಟಾಯಿತು. ಲೃಕಾರ ಇದ್ದರೆ ಏನು ಅಂತ ಕೇಳಿದರೆ, ಲೃಕಾರ ಇದ್ದರೆ ಅ ಇ ಉ ಇದು ಬರುವಾಗ, ಇಲ್ಲಿ ಗುಣಸಂಜ್ಞೆ ಇರುವಾಗ ಅಕಾರ ಮಾತ್ರ, ಇದು ಬರುವಾಗ ಅಲ್ ಅಂತಾಗಿ ಬರಬೇಕು ಅಂತ ಅದು ಸಂಕಲ್ಪ ಮಾಡಿತು. ಅಲ್ ಅಂತ ಆಗ್ತದೆ. ಇದು ಹೇಗೆ ಅಲ್ ಅಂತ ಆಗ್ತದೆ ಅನ್ನೋದಕ್ಕೆ ನಾವು ಉದಾಹರಣೆಯನ್ನು ಹೇಳಿದ್ವಿ. ಉಹು ಋಕಾರದ ಸ್ಥಾನದಲ್ಲಿ, ರಕಾರ ಅಂದರೆ ಋ ಅಂತ ಎರಡನ್ನ ಒಟ್ಟಿಗೆ ಇಟ್ಕೋಬೇಕು. ಋ ವರ್ಣಯೋ ಸಾವರ್ಣ್ಯಂ ವಾಚ್ಯಂ ಅಂತ ಹೇಳಿದ್ರಿಂದ ಅದರಿಂದ ಋಕಾರದ ಸ್ಥಾನದಲ್ಲಿ ಬರುವಾಗ ಅದು ಅಲ್ಲಾಗಿ ಬರುತ್ತೆ. ಹಾಗೆ ಬಂದರೆ ಆವಾಗ ತವ್ ಅಲ್ ಕಾರಃ ಒಟ್ಟು ಸೇರಿಸಿದರೆ ತವಲ್ಕಾರಃ ಎಂಬ ರೂಪ ಸಿದ್ಧವಾಗುತ್ತದೆ. ಇದು ಉರಣ್ರಪರಃ ಎಂಬ ಸೂತ್ರಕ್ಕೆ ಅರ್ಥ. ಅಲ್ಲಿಗೆ ಪುನಃ ಒಮ್ಮೆ ಅವಲೋಕನ ಮಾಡುವುದಾದರೆ, ಉರಣ್ರಪರಃ ಎಂಬುದು ಉಹು ಅಣ್ ರಪರಃ ಅಂತ 3 ಪದಗಳಿಂದ ಕೂಡಿರುವಂತಹ ಸೂತ್ರ. ಉಹು ಅಂತಂದರೆ ಋಕಾರದ ಷಷ್ಠಿ ವಿಭಕ್ತಿ ಏಕವಚನ ಅಂತ ನಾನು ಹೇಳಿದೆ, ಅಥವಾ ಋಕಾರದ ಪಂಚಮಿ ವಿಭಕ್ತಿ ಏಕವಚನ ಅಂತ ಇಟ್ಕೊಳ್ಳೋಣ. ಋಕಾರದ ಪಂಚಮಿ ವಿಭಕ್ತಿ ಏಕವಚನ, ಋಕಾರದ ಷಷ್ಠಿ ವಿಭಕ್ತಿ ಏಕವಚನ ಉಹು ಅಂತ ಹೇಳುವಂಥದ್ದು. ಉಹು ಸ್ಥಾನೆ ಋಕಾರಸ್ಯ ಸ್ಥಾನೆ ಯಹ ಅಣ್ ಸಹ ರಪರಃ ಸನ್ನೇವ ಪ್ರವರ್ತತೆ ಅಂತ ಹೇಳಿದ್ರಿಂದ ಅದು ಅರ್ ಅಥವಾ ಅಲ್ ಅಂತ, ಋದ ಸ್ಥಾನದಲ್ಲಿ ಬರೋದಾದರೆ ಅರ್ ಅಂತಾಗಿ ಬರ್ತದೆ, ಲೃದ ಸ್ಥಾನದಲ್ಲಿ ಬರೋದಾದರೆ ಅಲ್ ಅಂತಾಗಿ ಬರುತ್ತೆ. ಹಾಗೆ ಬಂದಾಗ ಕೃಷ್ಣರ್ಧಿ ತವಲ್ಕಾರಃ ಎಂಬ ರೂಪ ಸಿದ್ಧವಾಯಿತು. ಹೀಗೆ ಗುಣಸಂಧಿಯನ್ನು ಹೇಳುವಂತಹ ಗುಣಸಂಜ್ಞೆಯನ್ನು ಹೇಳುವ ಸೂತ್ರ ಅದೇಂಗುಣ. ಆಮೇಲೆ ಅತ್ತಂದರೆ ಹ್ರಸ್ವ ಆಕಾರ ಅಂತ ನೆನಪಿಸುವುದಕ್ಕಾಗಿ ತಪರಸ್ತತ್ಕಾಲಸ್ಯ ಎಂಬ ಸೂತ್ರವನ್ನು ಹೇಳಿದ್ವಿ. ಆದ್ಗುಣ ಎನ್ನುವುದು ಗುಣಸಂಧಿಯನ್ನು ಹೇಳುವಂತಹ ಸೂತ್ರ. ಗುಣಸಂಧಿಯಲ್ಲಿ ಉರಣ್ರಪರಃ ಎಂಬ ಸೂತ್ರದ ಪ್ರಕಾರ ಕೃಷ್ಣರ್ಧಿ ತವಲ್ಕಾರಃ ಅಂತ 2 ಉದಾಹರಣೆಯನ್ನು ತೋರಿಸೋದಕ್ಕೆ ಪುನಃ ನಾವು ಪ್ರಯತ್ನ ಮಾಡಿ ಎಲ್ಲ ಉದಾಹರಣೆಗಳನ್ನು ಸಮರ್ಥವಾಗಿ ಅದರ ನಿರೂಪಣೆಯನ್ನು ಮಾಡಿದ್ದೇವೆ. ಇದನ್ನು ಮತ್ತೆ ನೋಡಿ ಇದರ ಅರ್ಥವನ್ನು ತಾವು ಗ್ರಹಿಸಿಕೊಳ್ಬೇಕು ಅಂತ ಕೇಳಿಕೊಂಡು ಇವತ್ತಿನ ಪಾಠಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ನಮೋ ನಮಃ.